ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 58 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಇಂಗ್ಲೀಷ್ ಕಾಮನ್ ಗ್ರಾಮರ್ ಮಿಸ್ಟೇಕ್ಸ್ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು 60 ಅರೌಂಡ್ ಸೆಂಟೆನ್ಸಸ್ನ ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ಹಲವಾರು ಮಿಸ್ಟೇಕ್ಸ್ ಇದ್ದು ಆ್ಯಂಡ್ ಆ ಮಿಸ್ಟೇಕ್ಸ್ಗೆ ಕರೆಕ್ಟ್ ಸೆಂಟೆನ್ಸ್ನ ಯಾವ ಥರ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡಿದ್ದೆ. ಅದೇ ಥರ ಈಗ ನೆಕ್ಸ್ಟ್ ಒಂದು 50 ಸೆಂಟೆನ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ 50 ಸೆಂಟೆನ್ಸ್ನು ನಾವು ರೆಗ್ಯುಲರ್ ಮಾತಾಡಬೇಕಾದ್ರೆ, ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಅದು ಯಾವ ಮಿಸ್ಟೇಕು, ನಾವು ಯಾವ ಥರ ಸೆಂಟೆನ್ಸ್ನ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಸೆಂಟೆನ್ಸಸ್ನ ಸ್ಟಾರ್ಟ್ ಮಾಡೋಣ. ಕರೆಕ್ಟು ಮತ್ತು ಕರೆಕ್ಟು ಇನ್ಕರೆಕ್ಟ್ ಸೆಂಟೆನ್ಸ್ನ ಚೆಕ್ ಮಾಡೋಣ. ಓಕೆ, ಫಸ್ಟ್ ಸ್ಲೈಡಲ್ಲಿ ನೋಡಿ 4 ಸೆಂಟೆನ್ಸ್ ಇದೆ. ದಟ್ ಈಸ್ ಫಸ್ಟ್ ಇನ್ಕರೆಕ್ಟ್ ಸೆಂಟೆನ್ಸ್ ಓದ್ತೀನಿ ನೋಡಿ. ಶಿ ಲಿವ್ಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಸೊ ಆಲ್ಮೋಸ್ಟ್ ಕರೆಕ್ಟ್ ಅನ್ನಿಸ್ತಾ ಇದೆ, ಬಟ್ ಇದು ಇನ್ಕರೆಕ್ಟ್ ಸೆಂಟೆನ್ಸು. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತಪ್ಪ ಅಂದರೆ ಶಿ ಲಿವ್ಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್. ನೋಡಿ, ಯುನೈಟೆಡ್ ಸ್ಟೇಟ್ ಹಂಗೆ ಈಗ ಯುನೈಟೆಡ್ ಕಂಟ್ರೀಸ್ ಬಂದರೆ ಅಲ್ಲಿ ನೀವು ಬರೀ ಇನ್ ಯುನೈಟೆಡ್ ಸ್ಟೇಟ್ ಅನ್ಬೇಡಿ, ಇನ್ ದ ಅಲ್ಲಿ ಆರ್ಟಿಕಲ್ ಯೂಸ್ ಮಾಡಿ, ಡೆಫಿನೆಟ್ ಆರ್ಟಿಕಲ್, ದ್ಯಾಟ್ ಈಸ್ ವಾಟ್ ದನ ಯೂಸ್ ಮಾಡಿ ಶಿ ಲಿವ್ಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್, ರೈಟ್? ಓಕೆ, ಸೆಕೆಂಡ್ ಸೆಂಟೆನ್ಸ್ ನೋಡಿ. ಮೈ ಫ್ರೆಂಡ್ ಹ್ಯಾಸ್ ಗಾಟ್ ಅ ನ್ಯೂ ವರ್ಕ್. ಮೈ ಫ್ರೆಂಡ್ ಹ್ಯಾಸ್ ಗಾಟ್ ಅ ನ್ಯೂ ವರ್ಕ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಇದು ಕರೆಕ್ಟ್ ಸೆಂಟೆನ್ಸ್ ಏನಪ್ಪ ಅಂದರೆ ಕೆಲಸ ಸಿಕ್ತಂದರೆ ವರ್ಕ್ ಅಂತ ಹೇಳಬೇಡಿ, ಜಾಬ್ ಅಂತ ಹೇಳಬೇಕು. ಇಂಗ್ಲೀಷ್ನಲ್ಲಿ ಜಾಬ್ ಸಿಕ್ತಂತ ಹೇಳಬೇಕು. ದೆನ್ ರೈಟ್ ಸೆಂಟೆನ್ಸ್ ಏನಿದೆ, ಮೈ ಫ್ರೆಂಡ್ ಹ್ಯಾಸ್ ಗಾಟ್ ಅ ನ್ಯೂ ಜಾಬ್, ರೈಟ್? ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ದ ಟ್ರೈನ್ ಡಿಪಾರ್ಟ್ಸ್ ಇನ್ 5 AM. ಇದು ರಾಂಗ್ ಸೆಂಟೆನ್ಸು. ಟೈಮು, ಎಕ್ಸಾಕ್ಟ್ ಟೈಮು, ಮಾರ್ನಿಂಗ್, ಈವ್ನಿಂಗ್ ಈ ಥರ ಏನಾದರೂ ಇದ್ದರೆ ಅಲ್ಲಿ ನಾವು ಇನ್ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಯೂಸ್ ಮಾಡೋಂಥ ಪ್ರಿಪೊಸಿಷನ್ ಯಾವುದು? ಆ್ಯಟ್ ಯೂಸ್ ಮಾಡ್ತೀವಿ. ನೋಡಿ, ಕರೆಕ್ಟ್ ಸೆಂಟೆನ್ಸ್ ಏನಿದೆ, ದ ಟ್ರೈನ್ ಡಿಪಾರ್ಟ್ಸ್ ಆ್ಯಟ್ 5 AM, ರೈಟ್? ಅಂದರೆ ಆ್ಯಟ್ ಯೂಸ್ ಮಾಡಬೇಕಲ್ಲಿ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಐ ಪ್ರಾಮಿಸ್ ಐ ಕಮ್ ದೇರ್ ನೆಕ್ಸ್ಟ್ ವೀಕ್. ಓಕೆ, ಐ ಪ್ರಾಮಿಸ್ ಐ ಕಮ್ ದೇರ್ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದೀನಿ. ಇದು ರಾಂಗ್ ಸೆಂಟೆನ್ಸು, ಇನ್ಕರೆಕ್ಟ್ ಸೆಂಟೆನ್ಸು. ನೆಕ್ಸ್ಟ್ ವೀಕ್ ಅಂದರೆ ಫ್ಯೂಚರಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಸೆಂಟೆನ್ಸ್ ಫ್ಯೂಚರ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟಲ್ಲಿದೆ. ಫ್ಯೂಚರ್ಲಿ ಬರ್ತೀನಿ ಅಂತ ಹೇಳಿದ್ರೆ ಸೆಂಟೆನ್ಸು ಸಿಂಪಲ್ ಫ್ಯೂಚರ್ಲಿ ಇರಬೇಕು. ಸೆಂಟೆನ್ಸ್ ಈ ಥರ ಮಾಡಬೇಕು ನೀವು. ಐ ಪ್ರಾಮಿಸ್ ಐ ವಿಲ್ ಕಮ್ ದೇರ್ ನೆಕ್ಸ್ಟ್ ವೀಕ್. ದ್ಯಾಟ್ ಈಸ್ ವಾಟ್ ಕರೆಕ್ಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ವೇರ್ ಈಸ್ ಪೋಸ್ಟ್ ಆಫೀಸ್. ಸೊ ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಅಂತೆ. ಕರೆಕ್ಟ್ ಸೆಂಟೆನ್ಸ್ ಏನಪ್ಪ ಅಂದರೆ ಪೋಸ್ಟ್ ಆಫೀಸ್ ಅಂತ ಬಂದಾಗ ಯು ಹ್ಯಾವ್ ಟು ಯೂಸ್ ದ ಸ್ಪೆಸಿಫಿಕ್ ಪೋಸ್ಟ್ ಆಫೀಸ್ ಬಂದಾಗ ಅಲ್ಲಿ ನೀವು ಒಂದು ಆರ್ಟಿಕಲ್ ಯೂಸ್ ಮಾಡಬೇಕಾಗುತ್ತೆ, ದ. ಆ್ಯಂಡ್ ವಾಟ್ ಈಸ್ ರೈಟ್ ಕರೆಕ್ಟ್ ಸೆಂಟೆನ್ಸು, ವೇರ್ ಈಸ್ ದ ಪೋಸ್ಟ್ ಆಫೀಸ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಪ್ಲೀಸ್ ಎಕ್ಸ್ಪ್ಲೇನ್ ಮೀ ಹೌ ಇಂಪ್ರೂವ್ ಮೈ ಇಂಗ್ಲೀಷ್. ಸೊ ಇಲ್ಲಿ ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕಂದರೆ ಹೌ ಇಂಪ್ರೂವ್ ಮೈ ಇಂಗ್ಲೀಷ್ ಇಲ್ಲಿ ಪ್ರಾಪರಾಗಿ ಟು ಬಿ ಯೂಸ್ ಮಾಡಿಲ್ಲ. ನೀವು ಇಲ್ಲಿ ಯಾವ ಥರ ಸೆಂಟೆನ್ಸ್ ಹೇಳಬೇಕಪ್ಪ ಅಂದರೆ ಪ್ಲೀಸ್ ಎಕ್ಸ್ಪ್ಲೇನ್ ಟು ಮೀ ಹೌ ಟು ಇಂಪ್ರೂವ್ ಮೈ ಇಂಗ್ಲೀಷ್. ಸೊ ಯಾವಾಗಲೂ ಹೌ ಇಂಪ್ರೂವ್ ಅಂತ ಅನ್ಬಾರ್ದು, ಹೌ ಲರ್ನ್ ಇಂಗ್ಲೀಷ್ ಅಂತ ಹೇಳ್ಬೋದು. ಹೌ ಟು ಲರ್ನ್, ಹೌ ಟು ಇಂಪ್ರೂವ್ ಆ ಥರ ಹೇಳಬೇಕು. ಮತ್ತು ಎಕ್ಸ್ಪ್ಲೇನ್ ಮೀ ಅಂತ ಅನ್ಬಾರ್ದು, ಎಕ್ಸ್ಪ್ಲೇನ್ ಟು ಮೀ ಅಂತ ಹೇಳಬೇಕು. ಲಿಸನ್ ಮೀ ಅಂತ ಹೇಳಬಾರ್ದು, ಲಿಸನ್ ಟು ಮೀ ಅಂತ ಹೇಳಬೇಕು. ಸೊ ದ್ಯಾಟ್ ಈಸ್ ವಾಟ್ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಹೀ ಈಸ್ ಸಕ್ಸಸ್. ನೋಡಿ, ಹೀ ಈಸ್ ಸಕ್ಸಸ್ ಅಂದರೆ ಅವನ ಹೆಸರು ಸಕ್ಸಸ್ ಆಗುತ್ತೆ. ದಿಸ್ ಈಸ್ ರಾಂಗ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಏನಿದೆ, ಹೀ ಈಸ್ ಸಕ್ಸಸ್ಫುಲ್. ಹೀ ಈಸ್ ಸಕ್ಸಸ್ಫುಲ್ ಇಸ್ ಅ right sentence. Okay, next example. My mother wanted that I be doctor. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ನಮ್ಮ ಮದರ್ಗೆ ಇಷ್ಟ ಇದೆ ನಾ ಡಾಕ್ಟರ್ ಆಗೋದು. ಬಟ್ ಇದು ಸೆಂಟೆನ್ಸ್ ರಾಂಗ್ ಇದೆ. ದ ಕರೆಕ್ಟ್ ಸೆಂಟೆನ್ಸ್ ಏನಿದೆ, ಮದರ್ ವಾಂಟೆಡ್ ಮೀ, ಮೈ ಮದರ್ ವಾಂಟೆಡ್ ಮೀ ಟು ಬಿ ಅ ಡಾಕ್ಟರ್. ಸೊ ದಿಸ್ ಈಸ್ ಅ ರೈಟ್ ಸೆಂಟೆನ್ಸ್. ಇಲ್ಲಿ ಟು ಬಿ ಯೂಸ್ ಮಾಡಬೇಕು. ಏನಾಗಬೇಕಂತ ನಾವು ಟು ಬಿಕಮ್ ಅ ಡಾಕ್ಟರ್ ಅಂತ ಅನ್ಬೋದು, ಇಲ್ಲಪ್ಪ ಅಂದರೆ ಟು ಬಿ ಅ ಡಾಕ್ಟರ್ ಅಂದರೂ ನಡೆಯುತ್ತೆ. ಮೈ ಮದರ್ ವಾಂಟೆಡ್ ಟು ಬಿ ಅ ಡಾಕ್ಟರ್. ಮದರ್ ವಾಂಟೆಡ್ ಟು ಮೀ ಟು ಬಿಕಮ್ ಅ ಡಾಕ್ಟರ್. ಯು ಕ್ಯಾನ್ ಟೆಲ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಲೈಡ್. ಓಕೆ, ಹೌ ಮೆನಿ ಚಿಲ್ಡ್ರನ್ ಯು ಹ್ಯಾವ್. ಹೌ ಮೆನಿ ಚಿಲ್ಡ್ರನ್ ಯು ಹ್ಯಾವ್. ಇದರಲ್ಲಿ ಕ್ವಶನ್ ಫಾರ್ಮೇ ಇಲ್ಲ. ಯಾಕೆ ಕ್ವಶನ್ ಫಾರ್ಮ್ ಇಲ್ಲ ಇದರಲ್ಲಿ? ಇಲ್ಲಿ ನೋಡಿ, ಕ್ವಶನ್ ಫಾರ್ಮ್ WH ಆದ ತಕ್ಷಣ ಏನು ಬರಬೇಕು? ಸೊ ಚಿಲ್ಡ್ರನ್. ಓಕೆ, ಆಮೇಲೆ ಏನು ಬರಬೇಕು? ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬೇ ಯೂಸ್ ಮಾಡಿಲ್ಲ ನಾನು. ದಿಸ್ ಈಸ್ ವಾಟ್ ರಾಂಗ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಏನಿದೆ? ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್.
ಸೊ ನೋಡಿ ಯು ಹ್ಯಾವ್ ಅಂತ ಅದೊಂದು ಕ್ವಶನ್ ಆಗಂಗಿಲ್ಲ. ಯು ಹ್ಯಾವ್ ಅಂದರೆ ಕ್ವಶನ್ ಆಗಂಗಿಲ್ಲ. ಡ್ಯೂ ಯು ಹ್ಯಾವ್ ಅಂದರೆ ಕ್ವಶನ್ ಆಗುತ್ತೆ. ಸೊ ಇದೇ ಥರ ಮಿಸ್ಟೇಕ್ಸ್ ನೋಡಿ. ಹ್ಯಾವ್ ಇಲ್ಲಿ ಹ್ಯಾವ್ ಇಸ್ ನಾಟ್ ಅ ಹೆಲ್ಪಿಂಗ್ ವರ್ಬ್. ಜಸ್ಟ್ ಕೀಪ್ ಇನ್ ಮೈಂಡ್, ಹ್ಯಾವ್ ಇಸ್ ನಾಟ್ ಅ ಹೆಲ್ಪಿಂಗ್ ವರ್ಬ್, ಹ್ಯಾವ್ ಇಸ್ ಅ ಮೇನ್ ವರ್ಬ್. ಆ್ಯಂಡ್ ಇದಕ್ಕೆ ಪ್ರಾಪರ್ ಹೆಲ್ಪಿಂಗ್ ವರ್ಬ್ ಬೇಕಲ್ಲ, ದ್ಯಾಟ್ ಈಸ್ ವಾಟ್ ಡೂ ಯು ಹ್ಯಾವ್ ಅಂತ ಹೇಳಬೇಕು ಕ್ವಶನಲ್ಲಿ. ಓಕೆ, ನೆಕ್ಸ್ಟ್ ನೋಡಿ ಐ ವಾಂಟ್ ಈಟ್ ನೌ. ನೋಡಿ ಎರಡು ಮೇನ್ ವರ್ಬ್ ಕಂಟಿನ್ಯೂಸ್ ಅಲ್ಲಿ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ವಾಂಟ್ ಈಟ್ ನೌ, ವಾಂಟ್ ಈಸ್ ಆಲ್ಸೋ ವರ್ಬ್ ಆ್ಯಂಡ್ ಈಟ್ ಈಸ್ ಆಲ್ಸೋ ವರ್ಬ್. ಸೊ ನಾವು ಇಲ್ಲಿ ಇನ್ ಬಿಟ್ವೀನ್ ಟು ನಾವು ಯೂಸ್ ಮಾಡಬೇಕು. ಐ ವಾಂಟ್ ಟು ಈಟ್ ನೌ. ಕರೆಕ್ಟ್ ಸೆಂಟೆನ್ಸ್ ಏನಿದೆ, ಐ ವಾಂಟ್ ಟು ಈಟ್ ನೌ. ದಿಸ್ ವಿಲ್ ಬಿ ದ ಕರೆಕ್ಟ್ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಕೇಮ್ ಬ್ಯಾಂಗ್ಳೂರ್ ಟು ಲರ್ನ್ ನ್ಯೂ ಸ್ಕಿಲ್ಸ್. ಐ ಕೇಮ್ ಬ್ಯಾಂಗ್ಳೂರ್ ಟು ಲರ್ನ್ ನ್ಯೂ ಸ್ಕಿಲ್ಸ್. ಎಲ್ಲಿಗೆ ಬಂದೀನಿ ಪ್ರಾಪರಾಗಿ ಸೆಂಟೆನ್ಸ್ ಕ್ಲೋಸ್ ಆಗಿಲ್ಲ. ಸೊ ಏನು ಕರೆಕ್ಟ್ ಸೆಂಟೆನ್ಸ್ ಏನು, ಐ ಕೇಮ್ ಟು ಬ್ಯಾಂಗ್ಳೂರ್ ಟು ಲರ್ನ್ ನ್ಯೂ ಸ್ಕಿಲ್ಸ್. ಯು ಹ್ಯಾವ್ ಟು ಯೂಸ್ ಟು. ಎಲ್ಲಿಗೆ ಬಂದಿದ್ದೀರಾ, ಐ ಕೇಮ್ ಬ್ಯಾಂಗ್ಳೂರ್ ಅನ್ನಬಾರ್ದು, ಐ ಕೇಮ್ ಟು ಬ್ಯಾಂಗ್ಳೂರ್. ಎಲ್ಲಿಂದ ಬಂದಿದ್ದೀರಾ, ಐ ಕೇಮ್ ಬ್ಯಾಂಗ್ಳೂರ್ ಅನ್ನಬಾರ್ದು, ಐ ಕೇಮ್ ಫ್ರಾಮ್ ಬ್ಯಾಂಗ್ಳೂರ್. ಸೊ ಯೂಸ್ ಪ್ರಾಪರ್ ಪ್ರಿಪೋಸಿಷನ್ while ಮೇಕಿಂಗ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಮೀ ಆ್ಯಂಡ್ ಅಶ್ವಿನಿ ಲಿವ್ ಹಿಯರ್. ಮೀ ಆ್ಯಂಡ್ ಅಶ್ವಿನಿ, ಮೀ ಅಂತ ಯೂಸ್ ಮಾಡಬಾರ್ದು. ಓಕೆ, ಸೊ ಅದು ಪ್ರಾಪರ್ ನೋಡಿ ಯಾರ ಹೆಸರು ಫಸ್ಟ್ ನಿಮಗೆ ಈ ಥರ ಟೂ ವರ್ಡ್ ಇಬ್ಬರನ್ನ ತೊಗೊಂಡಾಗ ಅವ್ರ ಹೆಸರು ತೊಗೊಂಡ್ಬಿಟ್ಟು ಆಮೇಲೆ ನೀವು ತೊಗೊಳ್ಳಿ. ಅಲ್ಲಿ ಮೀ ಫಸ್ಟ್ ಒಂದು ಕ್ಲಿಯರ್ ಮಾಡ್ತೀನಿ, ಸಬ್ಜೆಕ್ಟಲ್ಲಿ ಯಾವಾಗಲೂ ಮೀ ಬರೋಂಗೇ ಇಲ್ಲ. ಎಷ್ಟೋ ಸಲ ನಾನು ನೋಡ್ತಾ ಇರ್ತೀನಿ ಎಲ್ಲರೂ ಮೀ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಸಬ್ಜೆಕ್ಟಲ್ಲಿ ಮೀ ಬರೋದಲ್ಲ, ಆಬ್ಜೆಕ್ಟಲ್ಲಿ ಮಾತ್ರ ಮೀ ಶಬ್ದ ಬರುತ್ತೆ. ಸಬ್ಜೆಕ್ಟಲ್ಲಿ ನೀವು ಯಾವಾಗಲೂ ಐ ಅಂತಲೇ ಹೇಳಬೇಕು. ಓಕೆ, ಈಗ ನೋಡಿ, ಅಶ್ವಿನಿ ಆ್ಯಂಡ್ ಐ ಲಿವ್ ಹಿಯರ್. ಅಶ್ವಿನಿ ಆ್ಯಂಡ್ ಐ ಲಿವ್ ಹಿಯರ್ ನಲ್ಲಿ ಐ ಬರುತ್ತೆ. ನೆವರ್ ಯೂಸ್ ದ ಆಬ್ಜೆಕ್ಟಿವ್ ಪ್ರೊನೌನ್ ಇನ್ ಸಬ್ಜೆಕ್ಟ್. ಓಕೆ, ಆಬ್ಜೆಕ್ಟಿವ್ ಪ್ರೊನೌನ್ ಸಬ್ಜೆಕ್ಟ್ನ ಯೂಸ್ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ಟುಡೇ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್. ಟುಡೇ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್. ಸೊ ಇದು ಸೆಂಟೆನ್ಸ್ ನಿಮ್ಗೆ ಕರೆಕ್ಟ್ ಅನ್ನಿಸ್ಬೋದು, ಬಟ್ ಕರೆಕ್ಟ್ ಎಷ್ಟು ಜನ ಇದೇ ಥರ ಅಂತಾರೆ, ಟುಡೇ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್. ನಿಮ್ಗೆ ಇವತ್ತೇ ಮಾರ್ನಿಂಗ್ ಇದ್ದರೆ ಟುಡೇ ಮಾರ್ನಿಂಗ್ ಅನ್ನೋಕೆ ಹೋಗಬೇಡಿ. ನೀವು ನಾರ್ಮಲ್ ಕನ್ನಡದಾಗ ಮಾತಾಡ್ಬೇಕಾದ್ರೆ ಅಂತೀರ, ಈ ದಿನ ಬೆಳಗ್ಗೆ ಜಲ್ದಿ ಹೇಳೋಕ್ಕೆ ಆಗಲಿಲ್ಲ ಅಂತ ಈ ಥರ ಹೇಳೋಂಗಿಲ್ಲ ನಾವು. ಇವತ್ತಿನ ಮಾರ್ನಿಂಗ್, ಇವತ್ತಿನ ಅನ್ನೋಕೆ ನಾವು ಏನು ಅನ್ಬೇಕು, ದಿಸ್ ಮಾರ್ನಿಂಗ್ ಅಂತ ಹೇಳಬೇಕು. ದ ಕರೆಕ್ಟ್ ಸೆಂಟೆನ್ಸ್ ಏನಿದೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಟುಡೇ ಯೂಸ್ ದಿಸ್ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್. This morning I woke up late. This is what right sentence. Okay, next sentence ನೋಡೋಣ. I closed very quietly the door. ಇಲ್ಲಿ ದ ಯೂಸೇಜ್ ಆಫ್ ಏನಿದೆ, ನೀವು ಡೋರ್ ಕ್ಲೋಸ್ ಮಾಡಿದಿರಲ್ಲ, ಸೊ ಅದನ್ನು ವೆರಿ ಕ್ವೈಟ್ಲಿ ದ ಪ್ರಾಪರ್ಲಿ ಅಡ್ಜೆಕ್ಟಿವ್ ಪ್ಲೇಸ್ ಯೂಸ್ ಮಾಡಿಲ್ಲ. ಯು ಹ್ಯಾವ್ ಟು ಯೂಸ್ ದ್ಯಾಟ್ ಅಟ್ ದಿ ಎಂಡ್. ಹೇಗೆ, ಐ ಕ್ಲೋಸ್ಡ್ ದಿ ಡೋರ್ ವೆರಿ ಕ್ವೈಟ್ಲಿ. ರೈಟ್, ನೀವು ಹಾಗೆ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ಐ ರನ್ ಮೀನ್ಸ್ ವೆರಿ ಫಾಸ್ಟ್ಲಿ ಮೀನ್ಸ್ ನೆಕ್ಸ್ಟ್ ಅಲ್ಲಿ ಏನಾದ್ರು ಆಬ್ಜೆಕ್ಟ್ ಇದ್ದರೆ ಫಸ್ಟ್ ಆಬ್ಜೆಕ್ಟ್ ಡೈರೆಕ್ಟ್ ಆಬ್ಜೆಕ್ಟ್ ತೊಗೊಳ್ಳಿ, ಆಮೇಲೆ ಇದು ತೊಗೊಳ್ಳಿ, ವೆರಿ ಕ್ವೈಟ್ಲಿನ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಫ್ ಐ ವಿಲ್ ಬಿ ಇನ್ ಹುಬ್ಳಿ ಐ ವಿಲ್ ಕಾಂಟ್ಯಾಕ್ಟ್ ಯು. ನೋಡಿ, ಇಫ್ ಅಂತ ಬಂದಾಗ ದ ಸೆಂಟೆನ್ಸು ಫಸ್ಟ್ ಆಫ್ ಆಲ್ ಒಂದು ಕ್ಲಿಯರ್ ಮಾಡ್ತೀನಿ, ಈ ಥರ ಸೆಂಟೆನ್ಸ್ ಕಂಟಿನ್ಯೂಷನ್ ಇದ್ದಾಗ ಎರಡು ಟೈಮ್ ವಿಲ್ನ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಡೋಂಟ್ ಯೂಸ್ ವಿಲ್ ಟ್ವೈಸ್. ಸೊ ಇಫ್ ಐ ವಿಲ್ ಕಮ್ ಐ ವಿಲ್ ಕಾಂಟ್ಯಾಕ್ಟ್ ಯು, ರಾಂಗ್ ಸೆಂಟೆನ್ಸ್, ಇಟ್ ಈಸ್ ಅ ರಾಂಗ್ ಸೆಂಟೆನ್ಸ್. ಅಲ್ಲಿ ಇಫ್ ಇದ್ದಲ್ಲಿ ನೀವು ನಾರ್ಮಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು ಸೆಂಟೆನ್ಸ್ನ. ಏನು, ಇಫ್ ಐ ಆಮ್ ಇನ್ ಹುಬ್ಳಿ ಐ ವಿಲ್ ಕಾಂಟ್ಯಾಕ್ಟ್ ಯು. ಇಫ್ ಐ ಆಮ್ ದೇರ್ ಐ ವಿಲ್ ಕಾಂಟ್ಯಾಕ್ಟ್ ಯು. ಇಫ್ ಐ ಗೋ ದೇರ್ ಐ ವಿಲ್ ಕಾಲ್ ಯು. ಇಫ್ ಐ ಗೋ ದೇರ್ ಐ ವಿಲ್ ಕಾಲ್ ಯು. ಈ ಥರ ಹೇಳ್ಬಾರ್ದು ನೀವು. ಇಫ್ ಐ ವಿಲ್ ಗೋ ದೇರ್ ಐ ವಿಲ್ ಕಾಲ್ ಯು, ಇಟ್ ಇಸ್ ಅ ರಾಂಗ್ ಸೆಂಟೆನ್ಸ್. ವಾಟ್ ಇಸ್ ದ ರೈಟ್ ಸೆಂಟೆನ್ಸ್? ಇಫ್ ಐ ಗೋ ದೇರ್ ಐ ವಿಲ್ ಕಾಲ್ ಯು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಯು ಲೈಕ್ ಸ್ಟಡಿ ವಿತ್ ಮೀ. ಯು ಲೈಕ್ ಸ್ಟಡಿ ವಿತ್ ಮೀ, ದಿಸ್ ಇಸ್ ನಾಟ್ ಅ ಕ್ವಶನ್, ರೈಟ್? ಸೊ ಅಂದರೆ ನಿಮಗೆ ನನ್ನ ಜೊತೆ ಸ್ಟಡಿ ಮಾಡೋಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು, ಬಟ್ ದಿಸ್ ಇಸ್ ಅ ರಾಂಗ್ ಸೆಂಟೆನ್ಸ್. ವಾಟ್ ಈಸ್ ರೈಟ್ ಸೆಂಟೆನ್ಸ್? ವುಡ್ ಯು ಲೈಕ್ ಟು ಸ್ಟಡಿ ವಿತ್ ಮೀ. ಅವ್ರಿಗೆ ಕೇಳಬೇಕಲ್ಲ ನೀವು, ನನಗೆ ಜೊತೆ ಸ್ಟಡಿ ಮಾಡೋಕ್ಕೆ ಇಷ್ಟ ಇದೆಯಾ, ಯಾವ ಥರ ಕೇಳಬೇಕು? ವುಡ್ ಯು ಲೈಕ್ ಟು ಸ್ಟಡಿ ವಿತ್ ಮೀ. ವುಡ್ ಯು ಲೈಕ್ ಟು ವಾಕ್ ವಿತ್ ಮೀ. ವುಡ್ ಯು ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಟೀ. ಸೊ ಈ ಥರ ನೀವು ಏನೋ ಡಿಫ್ರೆಂಟ್ ಕ್ವಶನ್ಸ್ ಕೇಳಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮ್ಯಾಟ್. ವಿಚ್ ಫಾರ್ಮ್ಯಾಟ್? ವುಡ್ ಯು ಲೈಕ್ ಟು. ಓಕೆ, ದಿಸ್ ಇಸ್ ವಾಟ್ ದ ಫಾರ್ಮೇಷನ್ ಆಫ್ ಸೆಂಟೆನ್ಸ್.
ನೆಕ್ಸ್ಟ್ ನೋಡೋಣ. ಡೂ ದಿ ಸ್ಟೂಡೆಂಟ್ ಲೈಕ್ಸ್ ಟು ಈಟ್ ಐಸ್ ಕ್ರೀಮ್. ಸೆಂಟೆನ್ಸ್ ನೋಡಿ, ಲೈಕ್ಸ್ ಕ್ವಶನ್ ಬಂದಾಗ ನೋಡಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದ್ದಾಗ ಡೂ ಯೂಸ್ ಮಾಡಬಾರ್ದು, ಡಸ್ ಯೂಸ್ ಮಾಡಬೇಕು. ಆ್ಯಂಡ್ ವರ್ಬು ನಾರ್ಮಲ್ V1 ಫಾರ್ಮಲ್ಲಿ ಇರಬೇಕು. ಸೆಂಟೆನ್ಸ್ ನೋಡಿ ಏನಾಗುತ್ತೆ ಅಂದರೆ, ಡಸ್ ದಿಸ್ ಸ್ಟೂಡೆಂಟ್ ಲೈಕ್ ಟು ಈಟ್ ಐಸ್ ಕ್ರೀಮ್. ಡಸ್ ದಿಸ್ ಸ್ಟೂಡೆಂಟ್ ಲೈಕ್ ಟು ಈಟ್ ಐಸ್ ಕ್ರೀಮ್. ಲೈಕ್ಸ್ ಬರೋಂಗಿಲ್ಲ, ಲೈಕ್ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದ್ದಾರೆ, ಒಬ್ಬರೇ ಇದ್ದಾರೆ, ದೆನ್ ಡಸ್ ಬರುತ್ತೆ, ಡೂ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಕ್ಯಾನ್ ಯು ಗಿವ್ ಮೀ ಅ ಬ್ಲೂ ಪೆನ್. ಕ್ಯಾನ್ ಯು ಗಿವ್ ಮೀ ಅ ಬ್ಲೂ ಪೆನ್. ಇದು ಸೆಂಟೆನ್ಸ್ ರೈಟ್ ಆಗ್ಬೋದು, ಕರೆಕ್ಟ್ ಆಗ್ಬೋದು. ಯಾವಾಗ ಕ್ಯಾನ್ ಯು ಗಿವ್ ಮೀ ಅ ಪೆನ್, ಕ್ಯಾನ್ ಯು ಗಿವ್ ಮೀ ಅ ಪೆನ್ ಅಂದಾಗ ಎಸ್ ದಿಸ್ ಸೆಂಟೆನ್ಸ್ ಇಸ್ ರೈಟ್. ಬಟ್ ದಿಸ್ ಟೈಮ್ ಐ ಆಮ್ ಟೆಲ್ಲಿಂಗ್ ಯು ಟು ಗಿವ್ ಮೀ ಅ ಗಿವ್ ಮೀ ಎಕ್ಸಾಕ್ಟ್ ಪೆನ್. ವಿಚ್ ಪೆನ್? ಬ್ಲೂ ಕಲರ್ ಪೆನ್. ಸೊ ಅದು ಒಂದು ಈಗ 3 ಪೆನ್ ಇದೆ, ರೆಡ್ ಇದೆ, ಬ್ಲೂ ಇದೆ ಆ್ಯಂಡ್ ಗ್ರೀನ್ ಪೆನ್ ಇದೆ. ಆ 3 ಒಳಗಡೆ ನನಗೆ ಬ್ಲೂ ಪೆನ್ ಬೇಕಪ್ಪ ಅಂದರೆ ಐ ಆಮ್ ಟೆಲ್ಲಿಂಗ್ ಅಬೌಟ್ ಸ್ಪೆಸಿಫಿಕ್ ಆಬ್ಜೆಕ್ಟ್. ವೆನ್ ಎವರ್ ಸ್ಪೆಸಿಫಿಕ್ ಆಬ್ಜೆಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಎ ಆ್ಯನ್ ಯೂಸ್ ಮಾಡಬಾರ್ದು, ಅಲ್ಲಿ ದನ ಯೂಸ್ ಮಾಡಬೇಕು. ಓಕೆ, ಈಗ ಒಬ್ಬರು ಹಲವಾರು 4 ಜನ ಇದ್ದಾರೆ, ಅದರಲ್ಲಿ ಕಾಮನ್ ಆಗಿ ಕರಿಬೇಕಪ್ಪ ಅಂದರೆ ಎ ಆ್ಯನ್ನ ಯೂಸ್ ಮಾಡ್ಬೋದು ನೀವು. ಅದರಲ್ಲಿ ಸ್ಪೆಸಿಫಿಕ್ ಅವರೇ ಬರಬೇಕಪ್ಪ ಅಂತಂದಾಗ ಅಲ್ಲಿ ನೀವು ಎ ಆ್ಯನ್ ಯೂಸ್ ಮಾಡಬಾರ್ದು, ದ ಯೂಸ್ ಮಾಡಬೇಕು. ಅಂದರೆ ಸೆಂಟೆನ್ಸ್ ಹೇಗೆ ಕಂಪ್ಲೀಟ್ ಮಾಡ್ತೀರಾ? ಕ್ಯಾನ್ ಯು ಗಿವ್ ಮೀ ದ ಬ್ಲೂ ಪೆನ್. ಕ್ಯಾನ್ ಯು ಗಿವ್ ಮೀ ದ ಬ್ಲೂ ಪೆನ್ ಮೀನ್ಸ್ ಯಾರು ನಿಮ್ದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ ಅವ್ರ ಹತ್ರ 3 ಪೆನ್ ಇದೆ, ಬ್ಲೂ, ಬ್ಲ್ಯಾಕ್, ಗ್ರೀನ್. ಓಕೆ, ಅದರಲ್ಲಿ ನಿಮಗೆ ಬ್ಲೂ ಪೆನ್ ಅವರು ಕೊಡಬೇಕು, ಎಕ್ಸಾಕ್ಟ್ ಬ್ಲೂ ಪೆನ್ನೇ ಕೊಡಬೇಕು. ದ್ಯಾಟ್ ಈಸ್ ವಾಟ್ ಆ ಸಿಚುವೇಷನಾಗಿ ಯು ಹ್ಯಾವ್ ಟು ಯೂಸ್ ದಿಸ್ ಸೆಂಟೆನ್ಸ್. ಕ್ಯಾನ್ ಯು ಗಿವ್ ಮೀ ದ ಆರ್ ಕ್ಯಾನ್ ಯು ಗಿವ್ ಮೀ ದ ಬ್ಲೂ ಪೆನ್, ರೈಟ್? ಓಕೆ, ನೆಕ್ಸ್ಟ್ ಸೆಂಟೆನ್ಸ್. ಐ ಆಮ್ ಇನ್ ಆಫೀಸ್. ಓಕೆ, ಯು ಶುಡ್ ಸೇ ಇಫ್ ಎನಿ ಸ್ಮಾಲ್ ಏರಿಯಾ ಇದ್ದಾಗ ಅಡ್ರೆಸ್ ಇದ್ದಾಗ ಡೋಂಟ್ ಯೂಸ್ ಇನ್, ಯೂಸ್ ಆಟ್. ಓಕೆ, ಐ ಆಮ್ ಆಟ್ ಆಫೀಸ್. ಪರ್ಟಿಕ್ಯುಲರ್ ಏರಿಯಾ ಇದ್ದರೆ ಐ ಆಮ್ ಆಟ್ ದಿಸ್ ಏರಿಯಾ. ಸೊ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಇದ್ದರೆ ಸೊ ಆ ಅಡ್ರೆಸ್ ಇದೆ, ಐ ಆಮ್ ಆಟ್ ದೇರ್. ಓಕೆ, ಈ ಥರ ಆ್ಯಟ್ ಯೂಸ್ ಮಾಡಬೇಕು. ಸೊ ಒಂದು ಸಿಟಿ ಇದ್ದಾಗ, ಒಂದು ಊರು ಇದ್ದಾಗ ಅವಾಗ ನೀವು ಅನ್ಬೋದು ಐ ಆಮ್ ಇನ್ ವಿಜಯಪುರ, ರೈಟ್? ಯೂಸ್ ಪ್ರಾಪರ್ ಇನ್ ಆ್ಯಂಡ್ ಆಟ್. ನೆಕ್ಸ್ಟ್ ಸೆಂಟೆನ್ಸ್. ವಾಟ್ ಯು ಆರ್ ಡೂಯಿಂಗ್ ನೌ. ಸೆಂಟೆನ್ಸ್ ರಾಂಗ್ ಇದೆ, ರೈಟ್? ಸೊ ಹೇಗಿದೆ WH ಕ್ವಶನ್ಸ್ ರೂಲ್ ಏನಿದೆ? WH ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇಲ್ಲೇನಿದೆ? WH ಆದ ತಕ್ಷಣ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಬಂದಿಲ್ಲ, ಮೀನ್ಸ್ ರಾಂಗ್ ಸೆಂಟೆನ್ಸ್. ಆ್ಯಂಡ್ ರೈಟ್ ಸೆಂಟೆನ್ಸ್ ಏನು? ವಾಟ್ ಆರ್ ಯು ಡೂಯಿಂಗ್ ನೌ. ವಾಟ್ ಆರ್ ಯು ಡೂಯಿಂಗ್ ನೌ. ಯು ಶುಡ್ ನಾಟ್ ಸೇ ವಾಟ್ ಯು ಆರ್ ಡೂಯಿಂಗ್ ನೌ, ರೈಟ್? ಸೊ ನೆಕ್ಸ್ಟ್ ಸ್ಲೈಡ್. ಐ ಫಿನಿಶ್ಡ್ ದ ಪ್ರಾಜೆಕ್ಟ್ ಇನ್ ದಿಸ್ ವೀಕ್. ನೋಡಿ, ಯಾವಾಗ ನೀವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಹೇಳಬೇಕು, ಆ ಪರ್ಟಿಕ್ಯುಲರ್ ಆ್ಯಕ್ಷನ್ನು ಮೊದಲೇ ಕಂಪ್ಲೀಟ್ ಆದಾಗ, ಆ್ಯಕ್ಷನ್ ನಿನ್ನೆ ಕಂಪ್ಲೀಟ್ ಆಗಿದೆ, ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ, ಆ ಥರ ಏನಾದ್ರು ಆ್ಯಕ್ಷನ್ ಕಂಪ್ಲೀಟ್ ಆಗಿದ್ದರೆ ಯು ಶುಡ್ ಟೆಲ್ ದಿ ಸೆಂಟೆನ್ಸ್ ಇನ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್. ಬಟ್ ಈ ಸ್ಟೇಟ್ಮೆಂಟಲ್ಲಿ ಇನ್ ದಿಸ್ ವೀಕ್ ಅಂದರೆ ಈ ವಾರದಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಪ್ರಾಜೆಕ್ಟು. ಈ ವಾರದಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅಂದರೆ ಇದು ಒಂಥರ ಪ್ರೆಸೆಂಟ್ ಥರ. ಸೊ ಕಂಪ್ಲೀಟ್ ಆಗಿದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳಬೇಕು ನೀವು ಸೆಂಟೆನ್ಸ್. ಓಕೆ, ಯೂಸ್ ಸೆಂಟೆನ್ಸ್ ನೋಡಿ, ಇನ್ ದಿಸ್ ವೀಕ್ ಅಂತಿದೆ, ಇಟ್ ಈಸ್ ರಿಲೇಟೆಡ್ ಟು ಪ್ರೆಸೆಂಟ್. ಆ್ಯಂಡ್ ಆ್ಯಕ್ಷನ್ ಕಂಪ್ಲೀಟ್ ಆಗಿದ್ದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ಬೇಕು ಸೆಂಟೆನ್ಸು. ಅಂದರೆ ಯಾವ ಥರ ಹೇಳ್ಬೇಕು ನೋಡಿ, ಐ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಇನ್ ದಿಸ್ ವೀಕ್. ಈಗ ಇದೇ ಸ್ಟೇಟ್ಮೆಂಟ್ ಲಾಸ್ಟ್ ವೀಕ್ನ ನೀವು ಮುಗಿಸಿದ್ರೆ, ಅಲ್ಲಿ ಇನ್ ದಿಸ್ ವೀಕ್ ಬದಲು ಲಾಸ್ಟ್ ವೀಕ್ ಇದ್ದರೆ ಐ ಫಿನಿಶ್ಡ್ ದ ಪ್ರಾಜೆಕ್ಟ್ ಇನ್ ಲಾಸ್ಟ್ ವೀಕ್. ಮೇಲ್ಗಡೆ ಇರೋ ಸೆಂಟೆನ್ಸ್ ರೈಟ್ ಯಾವಾಗ? ಲಾಸ್ಟ್ ವೀಕ್ ಇದ್ದಾಗ. ಸೊ ಇನ್ ದಿಸ್ ವೀಕ್ ಇದ್ದಾಗ ಕೆಳಗಡೆ ಸೆಂಟೆನ್ಸ್ ರೈಟ್, ಐ ಹ್ಯಾವ್ ಫಿನಿಶ್ಡ್ ದಿ ಪ್ರಾಜೆಕ್ಟ್ ಇನ್ ದಿಸ್ ವೀಕ್. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡೋಣ. ಐ ಸಜೆಸ್ಟೆಡ್ ಹಿಮ್ ಟು ಬೈ ಅದರ್ ಒನ್. ಐ ಸಜೆಸ್ಟೆಡ್ ಹಿಮ್ ಟು ಬೈ ದ ಅದರ್ ಒನ್. ಸೊ ಈ ಥರ ಹೇಳಬಾರ್ದು, ಅಲ್ಲಿ ಯು ಹ್ಯಾವ್ ಟು ಯೂಸ್ ಒನ್ ಮೋರ್ ವರ್ಡ್ ದ್ಯಾಟ್. I suggested that he buy the other one. I suggested that he buy other one. Okay, next nodi. It was a 30-minute meeting. It was a 30-minute meeting. So it was a 30 minutes meeting ಅಂತಿದೆ. ಇದರಲ್ಲಿ ಏನು ಮಿಸ್ಟೇಕು ನೋಡಿ? ಇಟ್ ವಾಸ್ ಅ 30 minutes meeting. ನೋಡಿ, 30 minutes ಇಲ್ಲಿ ಎಸ್ ಮಿನಿಟ್ಸ್ ಆಗಂಗಿಲ್ಲ. whenever you are saying ಈ ಥರ ಮೀನ್ಸ್ 30-minute ಮೀಟಿಂಗ್, 2 hour ವರ್ಕ್, ಸೊ ಈ ಥರ ಏನೋ ಹೇಳಬೇಕಂದ್ರೆ ಅಲ್ಲಿ ಪ್ಲೂರಲ್ ಫಾರ್ಮಲ್ಲಿ ಹೇಳಬೇಡಿ. ಇಟ್ ವಾಸ್ ಅ
30 minutes meeting is a wrong sentence. What is the right sentence? It was a 30-minute meeting. The meeting is of 30 minutes. ಈಗ ಕರೆಕ್ಟ್, ದಿಸ್ ಸೆಂಟೆನ್ಸ್ ಇಸ್ ರೈಟ್. ದ ಮೀಟಿಂಗ್ ಈಸ್ ಆಫ್ 30 ಮಿನಿಟ್ಸ್. ಅವಾಗ ನೀವು ಪ್ಲೂರಲ್ ಹೇಳ್ಬೋದು, ಬಟ್ ಇಟ್ ವಾಸ್ ಅ 30 ಮಿನಿಟ್ಸ್ ಮೀಟಿಂಗ್ ಇಸ್ ಅ ರಾಂಗ್ ಸೆಂಟೆನ್ಸ್. ಅಲ್ಲೇನು ಹೇಳಬೇಕು? ಇಟ್ ವಾಸ್ ಅ 30-minute ಮೀಟಿಂಗ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಐ ಹ್ಯಾವ್ ಅ 3 years ಡಾಟರ್. ಐ ಹ್ಯಾವ್ ಅ 3 years ಡಾಟರ್. ಅಗೇನ್ ಸೇಮ್ ನೋಡಿ, ಹಿಂಗೆ ನಾನು ಈ ಥರ ಅನ್ಬೋದು, ಮೈ ಡಾಟರ್ ಈಸ್ 3 years old. ಅದು ಕರೆಕ್ಟು, ಬಟ್ ಐ ಹ್ಯಾವ್ ಅ 3 years ಡಾಟರ್ ಇಸ್ ರಾಂಗ್ ಸೆಂಟೆನ್ಸ್. ಏನು ಅನ್ಬೇಕು ನಾನು? ಐ ಹ್ಯಾವ್ ಅ 3-year ಡಾಟರ್. ಏನು ಹೇಳಬೇಕು? ಐ ಹ್ಯಾವ್ ಅ 3-year ಡಾಟರ್. ರೈಟ್? ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಡೂ ದೀಸ್ ಹೋಮ್ವರ್ಕ್ಸ್. ಡೂ ದೀಸ್ ಹೋಮ್ವರ್ಕ್ಸ್. ಓಕೆ, ಹೋಮ್ವರ್ಕ್ ಪ್ಲೂರಲ್ಲು ಹೋಮ್ವರ್ಕ್ ಇರುತ್ತೆ, ಸಿಂಗ್ಯುಲರಲ್ಲೂ ಹೋಮ್ವರ್ಕ್ ಇರುತ್ತೆ. ಎಸ್ ಆ್ಯಡ್ ಆಗಂಗಿಲ್ಲ, ಕೀಪ್ ಇನ್ ಮೈಂಡ್. ಓಕೆ, ಡೂ ದೀಸ್ ಹೋಮ್ವರ್ಕ್. ಡೂ ದೀಸ್ ಹೋಮ್ವರ್ಕ್, ಡೋಂಟ್ ಟೆಲ್ ಹೋಮ್ವರ್ಕ್ಸ್. ಓಕೆ, ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ಅಡ್ವೈಸಸ್. ಮತ್ತು ಸೇಮ್ ಅಡ್ವೈಸ್ಗೆ ಇಟ್ ಈಸ್ ನಾಟ್ ಹ್ಯಾಂಗ್ ಪ್ಲೂರಲ್ ಫಾರ್ಮ್, ಇಟ್ ವಿಲ್ ಬಿ ಸೇಮ್. ಅಡ್ವೈಸ್ ಇನ್ ಸಿಂಗ್ಯುಲರಲ್ಲೂ ಸೇಮ್, ಪ್ಲೂರಲ್ಲೂ ಸೇಮ್. ಯು ಶುಡ್ ಸೇ ಥ್ಯಾಂಕ್ ಯು ಫಾರ್ ಅಡ್ವೈಸ್. ಇಟ್ ಮೇ more advice or less advice, don't consider. But whenever you want to say advice, don't use plural form. Thank you for advice ಅಂತಾನೆ ಹೇಳಿ. ಸೊ ಇದು ಗೊತ್ತು ನಿಮಗೆ. ಐ ಡಿಡಂಟ್ ಮೀಟ್ ನೋಬಡಿ, ಇಲ್ಲ ಐ ಡಿಡಂಟ್ ಮೀಟ್ ಎನಿಬಡಿ. ರೈಟ್? ನೆಕ್ಸ್ಟ್ ನೋಡಿ, ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಗೋ ದೇರ್. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಗೋ ದೇರ್. ನೋಡಿ, ಟು ಶಬ್ದ ಬಂದ ತಕ್ಷಣ, ಸ್ಪೆಷಲಿ ಟು ಅಂತ ಶಬ್ದ ಬಂದ ತಕ್ಷಣ ಏನು ಅನ್ಬೇಕಪ್ಪ ಅಂದರೆ ಗೋ ಅಂತ ಯೂಸ್ ಮಾಡಬಾರ್ದು. ಬರೀ ವರ್ಬ್ ವಿ1 ಯೂಸ್ ಮಾಡಬಾರ್ದು. ಫಾರ್ ದಟ್ ವಿ1 ಪ್ಲಸ್ ING ಯೂಸ್ ಮಾಡಬೇಕು. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಗೋಯಿಂಗ್ ದೇರ್, ಟು ವಾಕಿಂಗ್ ದೇರ್. ಓಕೆ, ಸೊ ಅಲ್ಲಿ ಈ ಥರ. ಓಕೆ, ಐ ಆಮ್ ಲುಕಿಂಗ್ ಟು ಗೋ ದೇರ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಗೋಯಿಂಗ್ ದೇರ್, ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ದೇರ್. ಸೊ ಯು ಹ್ಯಾವ್ ಟು ಯೂಸ್ ಪ್ಲಸ್ INGನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಆರ್ ಯೂಸ್ಡ್ ಟು ಈಟ್ ರೈಸ್ ಫಾರ್ ಬ್ರೇಕ್ಫಾಸ್ಟ್. ಇದು ರಾಂಗ್ ಸೆಂಟೆನ್ಸ್. ವಿ ಆರ್ ಯೂಸ್ಡ್ ಟು ಈಟ್ ರೈಸ್ ಫಾರ್ ಬ್ರೇಕ್ಫಾಸ್ಟ್. ಮತ್ತು ರೈಟ್ ಸೆಂಟೆನ್ಸ್ ಏನು? ವಿ ಆರ್ ಯೂಸ್ಡ್ ಟು ಈಟಿಂಗ್ ರೈಸ್ ಫಾರ್ ಬ್ರೇಕ್ಫಾಸ್ಟ್. ಇಲ್ಲಿ ಈಟಿಂಗ್ ಯಾಕೆ ಬಂತು ನೋಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ವಿ ಆರ್ ಯೂಸ್ಡ್ is a different word, we are used is different word, different sentence. We used ಅಂದರೆ ಏನಾಗುತ್ತೆ ಗೊತ್ತಾ? ಐ ಆಮ್ ಟೆಲ್ಲಿಂಗ್ ಅಬೌಟ್ ಪಾಸ್ಟ್, ಅಂದರೆ ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಅದನ್ನು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ವಿ ಯೂಸ್ಡ್ ಟು ಈಟ್ ರೈಸ್ ಫಾರ್ ಬ್ರೇಕ್ಫಾಸ್ಟ್, ಇದು ರೈಟ್ ಸೆಂಟೆನ್ಸ್. ಅಲ್ಲಿ ಈಟ್ ಅನ್ಬೇಕು, ಈಟಿಂಗ್ ಅನ್ಬಾರ್ದು. ಸೊ ವಿ ಆರ್ ಯೂಸ್ಡ್ ಟು ಈಟಿಂಗ್, ಅಲ್ಲಿ ಆರ್ ಅಂತ ಬಂದಾಗ ಈಟಿಂಗ್ ಅನ್ಬೇಕು. ವಿ ಆರ್ ಯೂಸ್ಡ್ ಟು ಈಟಿಂಗ್ ರೈಸ್ ಫಾರ್ ಬ್ರೇಕ್ಫಾಸ್ಟ್, ಬಟ್ ಐ ಆಮ್ ಟೆಲ್ಲಿಂಗ್ ಅಬೌಟ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಪಾಸ್ಟ್ ಸಿಚುವೇಶನ್. ವೆನೆವರ್ ನೀವು ಅಂತಿರಲ್ಲ, ನಾ ಮೊದಲು ಈ ಥರ ಮಾಡ್ತಾ ಇದ್ದೆ, ಸೊ ಮೊದಲು ನಾನು ಜಲ್ದಿ ಹೇಳ್ತಾ ಇದ್ದೆ. ಸೊ ಅವಾಗ ನೀವು ವಿ ಅನ್ಬೋದು, ಐ ಯೂಸ್ ಟು ವೇಕಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಐ ಯೂಸ್ ಟು ವೇಕಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ದಿಸ್ ಸ್ಟೇಟ್ಮೆಂಟ್, ಈಗ ನಾನು ಏನು ಹೇಳಿದೆ? ಐ ಯೂಸ್ ಟು ವೇಕಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದಿಸ್ ಸ್ಟೇಟ್ಮೆಂಟ್ ಈಸ್ ಟೆಲ್ಲಿಂಗ್ ಅಬೌಟ್ ಪಾಸ್ಟ್, ನಾಟ್ ಅಬೌಟ್ ಪ್ರೆಸೆಂಟ್. ಈಗ ಹೇಳ್ತೀನಿ, ನಾ ಇಲ್ಲ ಈಗಲೂ ಕೂಡ ಮಾರ್ನಿಂಗ್ ಜಲ್ದಿ ಹೇಳ್ತಾ ಇದ್ದೀನಪ್ಪ ಹೇಳಬೇಕು. ಅವಾಗ ಯಾವ ಥರ ಸೆಂಟೆನ್ಸ್ ಮಾಡಬೇಕು ನಾನು? ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಮೇಕ್ ಅ ಸೆಂಟೆನ್ಸ್. ರೈಟ್? ಓಕೆ, ನೆಕ್ಸ್ಟ್ ನೋಡಿ. ಐ ವಿಲ್ ಗಿವ್ ಇಟ್ ಯು ವೆನ್ ವಿ ವಿಲ್ ಮೀಟ್ ಈಚ್ ಅದರ್. ನೋಡಿ, ಐ ವಿಲ್ ಅಂತ ಇದೆ, ಅಲ್ಲಿನೂ ವಿಲ್ ಅಂತಿದೆ, ಮಗೇನು 2 times ವಿಲ್ ಇದೆ. ಸೊ ನೋಡಿ, ಆಗಲೇ ಇಫ್ ಟೈಮ್ನ ಹೇಳಿದ್ದೆ ನಾನು. ಅಲ್ಲಿ ವಿಲ್ ಯೂಸ್ ಇಫಲ್ಲಿ ವಿಲ್ ಯೂಸ್ ಮಾಡಬಾರ್ದು, ನೆಕ್ಸ್ಟ್ ಸೆಂಟೆನ್ಸ್ ವಿಲ್ ಯೂಸ್ ಮಾಡಿ. ಹಾಗೆ ವೆನ್ನಲ್ಲಿನೂ ವಿಲ್ ಯೂಸ್ ಮಾಡಬಾರ್ದು. ಏನು ಕರೆಕ್ಟ್ ಸೆಂಟೆನ್ಸ್? ಐ ವಿಲ್ ಗಿವ್ ಇಟ್ ಯು ವೆನ್ ವಿ ಮೀಟ್ ಈಚ್ ಅದರ್. ಡೋಂಟ್ ಯೂಸ್ ವೆನ್ ವಿ ವಿಲ್ ಮೀಟ್ ಈಚ್ ಅದರ್. ಓಕೆ, ಸೊ ವೆನ್ ವಿ ಮೀಟ್ ಈಚ್ ಅದರ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಸೇಮ್ ಇದೆ, ಅದರ ರಿಲೇಟೆಡ್ ಸೆಂಟೆನ್ಸ್ ಇದೆ. ಇಫ್ ಐ ವಿಲ್ ಹ್ಯಾವ್ ಅ ಟೈಮ್ ಐ ವಿಲ್ ಕಾಲ್ ಯು. ದಿಸ್ ಈಸ್ ರಾಂಗ್ ಸೆಂಟೆನ್ಸ್. ಇಫ್ ಇದ್ದಾಗ ಡೋಂಟ್ ಯೂಸ್ ವಿಲ್ ಕಂಟಿನ್ಯೂಸ್ಲಿ, ಒಂದು ಸಲ ಅಷ್ಟೇ ಯೂಸ್ ಮಾಡಬೇಕು ನೀವು. ಇಫ್ ಐ ಹ್ಯಾವ್ ಅ ಟೈಮ್ ಐ ವಿಲ್ ಕಾಲ್ ಯು. ಇಫ್ ಐ ಹ್ಯಾವ್ ಅ ಟೈಮ್ ಐ ವಿಲ್ ಕಾಲ್ ಯು ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡಿ. ಇಫ್ ಯು ವುಡ್ ಹ್ಯಾವ್ ಟ್ರೈಡ್ ಇಟ್.
ಇಫ್ ಯು ವುಡ್ ಹ್ಯಾವ್ ಟ್ರೈಡ್ ಇಟ್ ಯು ವುಡ್ ಹ್ಯಾವ್ ಲೈಕ್ಡ್ ಇಟ್. ಇದು ನೀವು ಟ್ರೈ ಮಾಡಿದರೆ ನಿಮ್ಗೆ ಇಷ್ಟ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿನೂ ವುಡ್ ಅಲ್ಲಿನೂ ವುಡ್ ಹ್ಯಾವ್ ಯೂಸ್ ಮಾಡಬಾರ್ದು. ಸೇಮ್ ಅಲ್ಲಿ ಹೇಗೆ 2 ಸಲ ನೀವು ವಿಲ್ ಯೂಸ್ ಮಾಡೋಂಗಿಲ್ಲ, ಇಲ್ಲಿನೂ ವುಡ್ ಯೂಸ್ ವುಡ್ 2 ಸಲ ವುಡ್ ಯೂಸ್ ಮಾಡಬಾರ್ದು. ಬಟ್ 2 ಸಲ ವಿಲ್ ಯೂಸ್ ಮಾಡಬೇಕಾದ್ರೆ ಒಂದು ಸಲ ಯೂಸ್ ಮಾಡಬಾರ್ದು ಅಂತ ಹೇಳಿದೆ. ಬಟ್ ಅಲ್ಲಿ ಎಲ್ಲಿ ಇಫ್ ಮತ್ತು ವೆನ್ ಇದ್ದಾಗ ನೀವು ವಿಲ್ ಯೂಸ್ ಮಾಡಬಾರ್ದು, ಅದು ಸಿಂಪಲ್ ಪ್ರೆಸೆಂಟಲ್ಲಿ ಇರಬೇಕು. ಅದೇ ಥರ 2 ಸಲ ವುಡ್ ಯೂಸ್ ಮಾಡಬಾರ್ದು. ನೀವು ಎಲ್ಲಿ ವುಡ್ ಯೂಸ್ ಮಾಡೋಂಗಿಲ್ಲ ಅಲ್ಲಿ ಅದು ಸಿಂಪಲ್ ಪಾಸ್ಟ್ ಮೀನ್ಸ್ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಇಷ್ಟೇ, ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ನೋಡಿ ಈಗ ನಾನು ಹೇಳ್ತೀನಿ, ಇಫ್ ಯು ಹ್ಯಾಡ್ ಟ್ರೈಡ್ ಇಟ್ ಯು ವುಡ್ ಹ್ಯಾವ್ ಲೈಕ್ಡ್ ಇಟ್. ಈಗ ಇದನ್ನು ಈಗ ಪಾಸ್ಟ್ ಹೇಳ್ತಾ ಇದ್ದೀನಿ, ಇದು ಪ್ರೆಸೆಂಟ್ ಹೇಳಬೇಕಂದ್ರೆ ಇಫ್ ಯು ಹ್ಯಾವ್ ಟ್ರೈಡ್ ಇಟ್ ಯು ವಿಲ್ ಹ್ಯಾವ್ ಲೈಕ್ಡ್ ಇಟ್. ಓಕೆ, ಅಲ್ಲಿ ವುಡ್ ಇದೆ ಅಂತ ನಾನು ಇಲ್ಲೇನು ಯೂಸ್ ಮಾಡಬೇಕು, ಪಾಸ್ಟ್ ಯೂಸ್ ಮಾಡಬೇಕು. ಪಾಸ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಹೇಳಬೇಕು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ ಅದು. ಇಫ್ ಯು ಹ್ಯಾಡ್ ಟ್ರೈಡ್ ಇಟ್ ಯು ವುಡ್ ಹ್ಯಾವ್ ಲೈಕ್ಡ್ ಇಟ್. ರೈಟ್, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ದ ಫಂಕ್ಷನ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ವೆನ್ ವಿ ಅರೈವ್ಡ್ ಇನ್ ದಿ ವೆನ್ಯೂ. ಸೆಂಟೆನ್ಸ್ ಕರೆಕ್ಟ್ ಇದೆ, ಬಟ್ ಇಲ್ಲಿ ವೆನ್ಯೂಗೆ ಬಂದೀನಿ ಮೀನ್ಸ್ ಸ್ಮಾಲ್ ಪ್ಲೇಸ್ ಇದೆ, ಅಲ್ಲಿ ಇನ್ ಯೂಸ್ ಮಾಡಬಾರ್ದು. ದಟ್ ಇಟ್ ಸೆಲ್ಫ್ ಅಂದರೆ ಸೆಂಟೆನ್ಸ್ ಏನು ಆಗಬೇಕು, ದ ಫಂಕ್ಷನ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ವೆನ್ ವಿ ಅರೈವ್ಡ್ ಆಟ್ ದಿ ವೆನ್ಯೂ. ಆ್ಯಟ್ನ ಯೂಸ್ ಮಾಡಬೇಕು. ವೆನ್ ಯೂಸ್ ಅ ಪ್ಲೇಸ್, ರೈಟ್? ಯು ಶುಡ್ ನಾಟ್ ಯೂಸ್ ಇನ್. ಸೊ ಆ ಟೈಮಲ್ಲಿ ಇನ್ನನ್ನು ಯೂಸ್ ಮಾಡಬಾರ್ದು, ಆ್ಯಟ್ ಯೂಸ್ ಮಾಡಬೇಕು. ಓಕೆ, ಯು ಆರ್ ನಾಟ್ ಲಿಸ್ನಿಂಗ್ ಮೀ, ಇದು ರಾಂಗ್ ಸೆಂಟೆನ್ಸ್. ಲಿಸ್ನಿಂಗ್ ಯಾವಾಗ ನೀವು ಆಬ್ಜೆಕ್ಟ್ ಲಿಸ್ನಿಂಗ್ ಆರ್ ಅಬ್ಸರ್ವಿಂಗ್, ಸೊ ಏನೋ ಕೇಳ್ತಾ ಇದ್ದಾರೆ, ಹಿಯರಿಂಗ್, ಆವಾಗ ನೀವು 100% ಟು ಅಂತ ಯೂಸ್ ಮಾಡಬೇಕು. ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ. ಎಷ್ಟು ಜನ ಹೇಳ್ತಾರೆ ಲಿಸ್ನಿಂಗ್ MP3 ಅಂತ ಹೇಳ್ತಾರೆ, ಇದು ರಾಂಗ್ ಸೆಂಟೆನ್ಸ್. ವಾಟ್ ಈಸ್ ಕರೆಕ್ಟ್ ಸೆಂಟೆನ್ಸ್? ಲಿಸ್ನಿಂಗ್ ಟು MP3, ಲಿಸ್ನಿಂಗ್ ಟು ಸಾಂಗ್ಸ್, ಲಿಸ್ನಿಂಗ್ ಟು ಓಲ್ಡ್ ಸಾಂಗ್ಸ್, ವಾಟ್ ಎವರ್, ಅಲ್ಲಿ ಟೂನ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ವಿ ಲಿವ್ ಆಟ್ ವಿಜಯಪುರ್. ವಿಜಯಪುರ್ ಇಸ್ ಅ ಬಿಗ್ ಪ್ಲೇಸ್, ಒಂದು ಡಿಸ್ಟಿಕ್ ಇದೆ. ಸೊ ಅಲ್ಲಿ ಆ್ಯಟ್ನ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಇಲ್ಲಿ ಇನ್ ಯೂಸ್ ಮಾಡಬೇಕು. ವಿ ಲಿವ್ ಇನ್ ವಿಜಯಪುರ್ ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ಶಿ ವಾಸ್ ಬಾರ್ನ್ ಆನ್ 1997. ನೋಡಿ, ಇಯರ್ ಹೇಳಬೇಕಂದ್ರೆ ಆನ್ ಯೂಸ್ ಮಾಡಬಾರ್ದು. ಓಕೆ, ವಿ ಗಾಟ್ ಇಂಡಿಪೆಂಡೆನ್ಸ್, ಓಕೆ, ವಿ ಗಾಟ್ ಫ್ರೀಡಮ್. ಆನ್ ಅಂತ ಹೇಳ್ತೀರಾ? ಇಲ್ಲ, ಇನ್ ಅಂತ ಹೇಳಬೇಕು. 1947. ಶಿ ವಾಸ್ ಬಾರ್ನ್ ಇನ್ 1997 ಇಸ್ ಅ ರೈಟ್ ಸೆಂಟೆನ್ಸ್. ಇಲ್ಲಿ 1997 ಅದು ರೈಟ್, ಅಲ್ಲಿ ಇನ್ ಯೂಸ್ ಮಾಡಬೇಕು, ಆನ್ ಯೂಸ್ ಮಾಡಬಾರ್ದು. ಸಮ್ಟೈಮ್ಸ್ ಆನ್ ಯೂಸ್ ಮಾಡಬೇಕಾಗುತ್ತೆ. ಯಾವಾಗ ಕಂಪ್ಲೀಟ್ ಡೇಟ್ ಇದ್ದರೆ ಆನ್ ಯೂಸ್ ಮಾಡಿ, ಬರೀ ಇಯರು ಬರೀ ಮಂತ್ ಹೇಳಬೇಕಂದ್ರೆ ಇನ್ ಯೂಸ್ ಮಾಡಿ. ಈಗ ನೋಡಿ, ಕಂಪ್ಲೀಟ್ ಡೇಟ್ದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಲೆಟ್ ಮೀ ಕನ್ಸಿಡರ್. ಐ ಬಾರ್ನ್ ಆನ್, ಇನ್ನು ಹೇಳಂಗಿಲ್ಲ. ಈಗ ಐ ಬಾರ್ನ್ ಆನ್ ಬರೀ ಹೇಳ್ತೀನಿ 15th April 1988. ಐ ಬಾರ್ನ್ ಆನ್ 15th April 1988. ಈಗ ಅದೇ ಸೆಂಟೆನ್ಸ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಐ ಬಾರ್ನ್ ಇನ್ 1988. ಯಾಕೆ ಏನು ಹೇಳಿದೆ? ಬರೀ ಇಯರ್ ಹೇಳಿದಾಗ ಇನ್ನು, ಫುಲ್ ಡೇಟ್ ಹೇಳಿದಾಗ ನೀವು ಆನ್ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಡೋಂಟ್ ಗೋ ಔಟ್ ಇನ್ ದಿ ನೈಟ್ ಅಗೇನ್ ಹೇಳಿದ್ದೀನಿ, ಈವ್ನಿಂಗ್ ಮಾರ್ನಿಂಗ್, ಇಲ್ಲಿ ಇನ್ ಯೂಸ್ ಮಾಡಬಾರ್ದು, ಆ್ಯಟ್ ಯೂಸ್ ಮಾಡಬೇಕು. ಡೋಂಟ್ ಗೋ ಔಟ್ ಆಟ್ ದಿ ನೈಟ್. ಡನ್. ನೆಕ್ಸ್ಟ್, ಮೈ ಆಫೀಸ್ ಹ್ಯಾಸ್ ಗುಡ್ ಫರ್ನಿಚರ್ ಸಿಂಗ್ಯುಲರು ಅದೇ ಇರುತ್ತೆ, ಪ್ಲೂರಲ್ಲು ಅದೇ ಇರುತ್ತೆ. ಫರ್ನಿಚರ್ಸ್ ಅಂತ ಯೂಸ್ ಮಾಡಬೇಡಿ. ಮೈ ಆಫೀಸ್ ಹ್ಯಾಸ್ ಗುಡ್ ಫರ್ನಿಚರ್, ದ್ಯಾಟ್ಸ್ ಇಟ್. ಓಕೆ, ನೆಕ್ಸ್ಟ್ ನೋಡೋಣ. ಇಫ್ ಐ ನ್ಯೂ ಇಟ್ ವಾಸ್ ಯುವರ್ ಬರ್ಡೇ ಎಸ್ಟರ್ಡೇ ಐ ವುಡ್ ಹ್ಯಾವ್ ಬ್ರಾಟ್ ಯು ಅ ಪ್ರೆಸೆಂಟ್. ನೋಡಿ, ಐ ವುಡ್ ಹ್ಯಾವ್ ಅಂತ ಬಂದಾಗ ಸೆಂಟೆನ್ಸ್ ಆಲ್ಮೋಸ್ಟ್ ನೀವು ಏನು ಮಾಡಿ, ಪಾಸ್ಟ್ ಪರ್ಫೆಕ್ಟ್ನ ಯೂಸ್ ಮಾಡಿ. ಐ ವಿಲ್ ಹ್ಯಾವ್ ಅಂತಿದ್ದಾಗ ನೀವು ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡಿ. ಈಗ ಐ ವುಡ್ ಹ್ಯಾವ್ ಇದೆ ಅಂತ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು. ಏನು? ಇಫ್ ಐ ಹ್ಯಾಡ್ ನೋನ್ ಇಟ್ ವಾಸ್ ಯುವರ್ ಬರ್ಡೇ ಎಸ್ಟರ್ಡೇ ಐ ವುಡ್ ಹ್ಯಾವ್ ಬ್ರಾಟ್ ಯುವರ್ ಪ್ರೆಸೆಂಟ್. ಅರ್ಥ ಆಗಲಿ? ವುಡ್ ಹ್ಯಾವ್ ಅಂತ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಇರಬೇಕು, ಇಫಿಂದ ಸ್ಟಾರ್ಟ್ ಆಗುವಂಥ ಸೆಂಟೆನ್ಸು. ವಿಲ್ ಹ್ಯಾವ್ ಅಂತ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕು. ಓಕೆ, ನೆಕ್ಸ್ಟ್, ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್. ಇದರಲ್ಲಿ ರಾಂಗ್ ಸೆಂಟೆನ್ಸ್ ಏನು? ಚಿಲ್ಡ್ರನ್ಸ್, ಎಸ್, ಚಿಲ್ಡ್ರನ್ ಇಟ್ ಸೆಲ್ಫ್ ಈಸ್ ಅ ಪ್ಲೂರಲ್, ಚೈಲ್ಡ್ ಈಸ್ ಅ ಸಿಂಗ್ಯುಲರ್, ಚಿಲ್ಡ್ರನ್ ಈಸ್ ಅ ಪ್ಲೂರಲ್. ಅಗೇನ್ ಯು ಶುಡ್ ನಾಟ್ ಆ್ಯಡ್ ಎಸ್ ಓವರ್ ದೇರ್. ಅಲ್ಲಿ ಮತ್ತೆ ಎಸ್ ಆ್ಯಡ್ ಮಾಡಬಾರ್ದು. ಸೆಂಟೆನ್ಸ್ ಹ್ಯಾಂಗೆ ಕರೆಕ್ಟ್ ಮಾಡ್ತೀರಾ? ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ದ್ಯಾಟ್ಸ್ ಇಟ್. ಚಿಲ್ಡ್ರನ್ ಆರ್ ಪ್ಲೇಯಿಂಗ್.
ಓಕೆ, ನೆಕ್ಸ್ಟ್ ಸ್ಲೈಡ್. ಐ ಆಮ್ ಇಂಜಿನಿಯರ್. ಸೊ ಇಲ್ಲಿ ಒಬ್ಬ ಪರ್ಸನ್ ಬಗ್ಗೆ ಹೇಳ್ತಾ ಇದ್ದಾರೆ. ಐ ಆಮ್ ಇಂಜಿನಿಯರ್, ಹಿ ಈಸ್ ಇಂಜಿನಿಯರ್ ಇಸ್ ರಾಂಗ್ ಸೆಂಟೆನ್ಸ್. ಎಲ್ಲ ನೆನಬೇಕು, ಯು ಹ್ಯಾವ್ ಟು ಯೂಸ್ ಆರ್ಟಿಕಲ್ ಎ ಆರ್ ಆ್ಯನ್. ಐ ಆಮ್ ಆ್ಯನ್ ಇಂಜಿನಿಯರ್, ಯು ಆರ್ ಆ್ಯನ್ ಇಂಜಿನಿಯರ್, ಹಿ ಈಸ್ ಅ ಟ್ರೈನರ್, ಶಿ ಈಸ್ ಅ ಟೀಚರ್. ಓಕೆ, ಈ ಥರ ಹೇಳಬೇಕು. ಮೀನ್ಸ್ ಅಲ್ಲಿ ಒಬ್ಬರ ಬಗ್ಗೆ ಹೇಳ್ತಿದಾರಲ್ಲ, ಓಕೆ, ನೀವು ಆ ಥರ ಹೇಳ್ಬೋದು. ಲೈಕ್ ಸಾನ್ವಿ ಈಸ್ ಅ ಡಾಕ್ಟರ್. ಸೊ ಯೂಸ್ ಎ ಆ್ಯನ್ ಪ್ರಾಪರ್ಲಿ. ಐ ನೀಡ್ ಆ್ಯನ್ ಅಡ್ವೈಸ್. ಅಡ್ವೈಸ್ ಈಸ್ ಅದು ಸಿಂಗ್ಯುಲರ್ ಅಲ್ಲ, ಪ್ಲೂರಲ್ ಅಲ್ಲ, ಇಟ್ ಈಸ್ ಅನ್ಕೌಂಟೇಬಲ್ ನೌನ್. ಸೊ ಅಲ್ಲಿ ಆ್ಯನ್ ಎ ಏನು ಬರೋಂಗಿಲ್ಲ. ಓಕೆ, ಏನು ಯೂಸ್ ಮಾಡಬೇಕು? ಐ ನೀಡ್ ಸಮ್ ಅಡ್ವೈಸ್. ಐ ನೀಡ್ ಸಮ್ ಅಡ್ವೈಸ್ ಇಸ್ ಅ ರೈಟ್ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ಅ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ಅ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಸೊ ಅಕಾರ್ಡಿಂಗ್ ಟು ಮೀ ಅನ್ನೋ ಬದಲಿ ನೀವು ಏನು ಬೇಕು, ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ದಿರಲ್ಲ, ಯು ಆರ್ ಟೆಲ್ಲಿಂಗ್ ಯುವರ್ ಒಪಿನಿಯನ್. ಲೈಕ್ ಟೆಲ್ ಲೈಕ್ ದಿಸ್, ಈ ಥರ ಹೇಳಿ. ಇನ್ ಮೈ ಒಪಿನಿಯನ್ ದಿಸ್ ಇಸ್ ಅ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಇನ್ ಮೈ ಒಪಿನಿಯನ್ ದಿಸ್ ಈಸ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್, ಈ ಥರ ಹೇಳ್ಬೋದು. ಓಕೆ, ದ ಮೋಸ್ಟ್ ಆಫ್ ಪೀಪಲ್ ಹ್ಯಾವ್ ಅ ಸ್ಮಾರ್ಟ್ ಫೋನ್. ದ ಮೋಸ್ಟ್ ಆಫ್ ಪೀಪಲ್ ಹ್ಯಾವ್ ಅ ಸ್ಮಾರ್ಟ್ ಫೋನ್. ನೋಡಿ, ಮೋಸ್ಟ್ ಆಫ್ ಪೀಪಲ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಜಸ್ಟ್ ಯೂಸ್ ಮೋಸ್ಟ್ ಪೀಪಲ್. ಕರೆಕ್ಟ್ ಸೆಂಟೆನ್ಸ್ ನೋಡಿ, ಮೋಸ್ಟ್ ಪೀಪಲ್ ಹ್ಯಾವ್ ಅ ಸ್ಮಾರ್ಟ್ ಫೋನ್. ಡೋಂಟ್ ಯೂಸ್ ಮೋಸ್ಟ್ ಆಫ್ ಪೀಪಲ್. ಮೋಸ್ಟ್ ಪೀಪಲ್ ಹ್ಯಾವ್ ಅ ಸ್ಮಾರ್ಟ್ ಫೋನ್ ಇಸ್ ರೈಟ್ ಸೆಂಟೆನ್ಸ್. ನೆಕ್ಸ್ಟ್ ಸ್ಲೈಡ್. ಐ ಆಮ್ 31 year old. ಐ ಆಮ್ 31 year old ಇಸ್ ರಾಂಗ್ ಸೆಂಟೆನ್ಸ್. ಇಲ್ಲೇನಬೇಕು? ಐ ಆಮ್ 31 years old. ಐ ಆಮ್ 31 years old. ಈಗ ಒಬ್ಬರು ಹೇಳ್ತಾರೆ, ಈಗ ಒಬ್ಬರ ಬಗ್ಗೆ ಹೇಳ್ತೀನಿ, ಶಿ ಈಸ್ 26 years old. ಎಸ್, ಶಿ ಈಸ್ 26 years old. ಈಗ ನಾನು ಅದಕ್ಕೆ ಇನ್ನೊಂದು ವರ್ಡ್ ಆ್ಯಡ್ ಮಾಡ್ತೀನಿ. ಶಿ ಈಸ್ 26 years old. ಶಿ ಈಸ್ 26 years old ಲೇಡಿ. ಲೇಡಿ ಆ್ಯಡ್ ಮಾಡಿದ ತಕ್ಷಣ ಅಲ್ಲಿ ಇಯರ್ಸ್ ಅನ್ಬೇಡಿ, ಇಯರ್ ಅನ್ಬೇಡಿ. ಶಿ ಈಸ್ 26 year old ಲೇಡಿ, ರೈಟ್? ಸೊ ಅಲ್ಲಿ ನೀವು ಎಲ್ಲಿ ಎಸ್ ಯೂಸ್ ಮಾಡಬೇಕು, ಎಸ್ ಯೂಸ್ ಮಾಡಬಾರ್ದು ಗೊತ್ತಿರಲಿ ನಿಮಗೆ. ಆಗ್ತಾನೆ ನಾನು ಹೇಳಿದೆ, ನಾವು ಎಷ್ಟೊಂದು ಹೇಳ್ತೀವಿ, ದಿಸ್ ಈಸ್ ಅ 6 month ಕೋರ್ಸ್. ದಿಸ್ ಈಸ್ ಅ 6 month ಕೋರ್ಸ್. 6 months ಅನ್ನಬಾರ್ದು, ದಿಸ್ ಈಸ್ ಅ 6 month ಕೋರ್ಸ್. ಯಾಕೆ ಕೋರ್ಸ್ ಆ್ಯಡ್ ಆಯ್ತಲ್ಲ ಅಲ್ಲಿ. ದಿಸ್ ಈಸ್ ಅ 6 month ಕೋರ್ಸ್. ದಿಸ್ ಕೋರ್ಸ್ ಈಸ್ ಆಫ್ 6 months. ದಿಸ್ ಕೋರ್ಸ್ ಈಸ್ ಆಫ್ 6 months. ಅಲ್ಲಿ 6 months ಅಂತ ಹೇಳಬೇಕು, 6 month ಅನ್ನಬಾರ್ದು. ಓಕೆ, ನೆಕ್ಸ್ಟ್ ನೋಡಿ, ಮೈ ಕಸಿನ್ ಬ್ರದರ್ ಹ್ಯಾಸ್ ಅ ಕಾರ್. ಕಸಿನ್ ಇದ್ದಾಗ ಬ್ರದರ್ ಯೂಸ್ ಮಾಡಬೇಡಿ, ಡೋಂಟ್ ಯೂಸ್ ಬ್ರದರ್, ಜಸ್ಟ್ ಯೂಸ್ ಮೈ ಕಸಿನ್ ಹ್ಯಾಸ್ ಅ ಕಾರ್. ಮೈ ಕಸಿನ್ ಹ್ಯಾಸ್ ಅ ಕಾರ್. ಎಷ್ಟು ಸಲ ಹೀಗೂ ಅಂತಿರ್ತಾರೆ ಎಷ್ಟು ಜನ, ಏನು ಮೈ ರಿಯಲ್ ಬ್ರದರ್ ಹ್ಯಾಸ್ ಅ ಕಾರ್ ಅಂದರೆ ಕಸಿನ್ ಅಂದರೆ ಅವ್ರ ಸ್ವಂತ ಬ್ರದರ್ ಅಂತ ಹೇಳ್ತಾರಲ್ಲ, ರಿಯಲ್ ಬ್ರದರ್ ಅನ್ನೋಕೆ ಹೋಗಬೇಡಿ, ಜಸ್ಟ್ ಯೂಸ್ ಬ್ರದರ್. ಮೈ ಬ್ರದರ್ ಹ್ಯಾಸ್ ಅ ಕಾರ್. ಒಂದು ವೇಳೆ ಅವ್ರ ಬ್ರದರ್ ದೊಡ್ಡವರಿದ್ದರೆ ನೀವು ಅಂತೀರ ಮೈ ಎಲ್ಡರ್ ಬ್ರದರ್ ಹ್ಯಾಸ್ ಅ ಕಾರ್. ಚಿಕ್ಕವರಿದ್ದರೆ ಮೈ ಯಂಗರ್ ಬ್ರದರ್ ಹ್ಯಾಸ್ ಅ ಕಾರ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಮೇಕ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್, ಒನ್ ಆಫ್ ಮೈ ಫ್ರೆಂಡ್ ಗಾಟ್ ಗೌರ್ಮೆಂಟ್ ಜಾಬ್. ಒನ್ ಆಫ್ ಮೈ ಫ್ರೆಂಡ್ ಗಾಟ್ ಗೌರ್ಮೆಂಟ್ ಜಾಬ್. ಇದು ಮಿಸ್ಟೇಕ್ ಇದೆ, ಸೆಂಟೆನ್ಸ್ ಇನ್ಕರೆಕ್ಟ್ ಇದೆ. ಕರೆಕ್ಟ್ ಸೆಂಟೆನ್ಸ್ ಏನು? ಒನ್ ಆಫ್ ಅಂದರೆ ಒನ್ ಆಫ್ ವರ್ಡ್ ಯೂಸ್ ಮಾಡಿದ್ರೆ 100% ನೀವು ಜಾಸ್ತಿ ಜನ ಒಳಗೆ ಕಂಪೇರ್ ಮಾಡತ್ತೀರಿ. ಜಾಸ್ತಿ ಜನ ಅಂದರೆ ಮೋರ್ ದೆನ್ ಒನ್ ಇದ್ದಾಗ ಪ್ಲೂರಲ್ ಬರಬೇಕಲ್ಲಿ. ಎಲ್ಲಿ ಪ್ಲೂರಲ್ ಬರಬೇಕು? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಹೇಳಬೇಕು, ಫ್ರೆಂಡ್ ಅನ್ನಬಾರ್ದು. ಒನ್ ಆಫ್ ಮೈ ಫ್ರೆಂಡ್ಸ್ ಗಾಟ್ ಗೌರ್ಮೆಂಟ್ ಜಾಬ್. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಲೈಕ್ ಒನ್ ಆಫ್ ಮೈ ಏನು ಹೇಳ್ಬೋದು, ಒನ್ ಆಫ್ ಮೈ ಚಿಲ್ಡ್ರನ್ ಕ್ಲಿಯರ್ ದಿ ಎಕ್ಸಾಮ್. ಸೊ ಅಲ್ಲಿ ನೀವು ಏನು ಹೇಳ್ತಿರಲ್ಲ, ಸೊ ಕರೆಕ್ಟಾಗಿ ಪ್ಲೂರಲ್ ಇರಬೇಕು. ಒನ್ ಆಫ್ ಅಂದ ತಕ್ಷಣ ನೆಕ್ಸ್ಟ್ ಬರುವಂಥ ಶಬ್ದ ಏನಿರುತ್ತೆ, 100% ಪ್ಲೂರಲ್ ಇರುತ್ತೆ. ಓಕೆ, ಲೆಟ್ಸ್ ಗೋ ಫಾರ್ ವಾಕಿಂಗ್. ಫಾರ್ ಅಂತ ಬಂದಾಗ, ಇವನ್ ಟು ಅಂತ ಬಂದಾಗ ನೀವು ವಾಕಿಂಗ್ ಯೂಸ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ಫಾರ್ ಅಂತಿದೆ. ಓಕೆ, ಲೆಟ್ಸ್ ಗೋ ಫಾರ್ ವಾಕಿಂಗ್ ಇಸ್ ಅ ರಾಂಗ್ ಸೆಂಟೆನ್ಸ್. ಅಲ್ಲಿ ಏನು ಮಾಡಬೇಕು ನಾನು? ಲೆಟ್ಸ್ ಗೋ ಫಾರ್ ವಾಕ್. ಲೆಟ್ಸ್ ಗೋ ಫಾರ್ ವಾಕ್. ಫಾರ್ ಅ ವಾಕ್ ಅನ್ಬೇಕು. ಓಕೆ, ಯು ಹ್ಯಾವ್ ಟು ಮೇಕ್ ದ್ಯಾಟ್ ವೇ. ಈಗ ಇನ್ನೂ 2 ಸೆಂಟೆನ್ಸ್ ಇದೆ. ಹಿ ಡ್ರೈವ್ಸ್ ಫಾರ್ ಹಿಸ್ ಆಫೀಸ್ ಎವ್ರಿ ಡೇ. ಇಸ್ ರಾಂಗ್ ಸೆಂಟೆನ್ಸ್. ಅಂದರೆ ಏನಾಗುತ್ತೆ, ಅವ್ರ ಆಫೀಸ್ಗೋಸ್ಕರ ಇವರು ಡ್ರೈವ್ ಮಾಡ್ತಾ ಇದ್ದಾರೆ, ಆಫೀಸ್ಗೆ ಹೊಂಟಿಲ್ಲ ಇವರು, ಆಫೀಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಏನು ಮಾಡಬೇಕು? ಹಿ ಡ್ರೈವ್ಸ್ ಟು ಹಿಸ್ ಆಫೀಸ್ ಎವ್ರಿ ಡೇ. ಡೋಂಟ್ ಯೂಸ್ ಫಾರ್ ದರ್. ಹಿ ಡ್ರೈವ್ಸ್ ಟು ಹಿಸ್ ಆಫೀಸ್ ಎವ್ರಿ ಡೇ. ಆಗ್ತಾನೆ ಹೇಳಿದೆ ಸೇಮ್ ಎಕ್ಸಾಂಪಲ್ ನೋಡಿ. ದಿಸ್ ಈಸ್ ಅ 3 months ಕೋರ್ಸ್. ರಾಂಗ್ ಸೆಂಟೆನ್ಸ್. ದಿಸ್ ಈಸ್ ಅ 3 month ಕೋರ್ಸ್. ಪ್ಲೂರಲ್ ಬರೋಂಗಿಲ್ಲ, 3 months ಅನ್ಬಾರ್ದು, 3 month ಕೋರ್ಸ್ ಅನ್ಬೇಕು. ದಿಸ್ ಈಸ್ ಅ 3 month ಕೋರ್ಸ್. ಅಲ್ಲಿ ಪ್ಲೂರಲ್ ಹಾಕ್ಬೋದು ನಾವು ಯಾವಾಗ, ಈ ಥರ.
ದಿಸ್ ಕೋರ್ಸ್ ಇಸ್ ಆಫ್ 3 months. ಎಸ್, ಅಲ್ಲಿ ಎಸ್ ಬರುತ್ತೆ. ದಿಸ್ ಈಸ್ ಅ 3-month ಕೋರ್ಸ್. ದಿಸ್ ಕೋರ್ಸ್ ಇಸ್ ಆಫ್ 3 months. ನೋಡಿ ಪ್ಲೂರಲ್ ಎಲ್ಲಿ ಬರುತ್ತೆ ಅಷ್ಟು ಕೊಡಿ. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೆ 58 ವಿಡಿಯೋಸ್ ಆಗಿದೆ ಸ್ಪೋಕನ್ ಇಂಗ್ಲೀಷ್ ರಿಲೇಟೆಡ್. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ.